ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣದ ಸಂಬಂಧ ದುರಂತ ನಡೆದ ಸ್ಥಳದಲ್ಲಿ ತನಿಖಾ ತಂಡಗಳು ಪರಿಶೀಲನೆಯನ್ನು ನಡೆಸ್ತಾ ಇವೆ. ಎಎಐಬಿ, ಎನ್ಎಸ್ಜಿ, ಎನ್ಡಿಆರ್ಎಫ್ ಮತ್ತು ಎಫ್ಎಸ್ಎಲ್, ಡಿಜಿಸಿಎ ಸೇರಿದಂತೆ ಒಟ್ಟು 9 ತಂಡಗಳಿಂದ ತನಿಖೆ ಮಾಡಲಾಗ್ತಾ ಇದೆ. ಘಟನಾ ಸ್ಥಳ ಪರಿಶೀಲನೆಯನ್ನ ಮಾಡಲಾಗಿದೆ. ಈಗಾಗಲೇ ದುರಂತ ನಡೆದ ಸ್ಥಳದಲ್ಲಿ ಸಿಕ್ಕಿರುವ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ವಿಮಾನದ ಅವಶೇಷ ತೆರವುಗೊಳಿಸುವ ಪ್ರಕ್ರಿಯೆ ಮುಂದುವರೆದಿದೆ. ಇನ್ನೊಂದು ಕಡೆ ಬ್ಲಾಕ್ ಬಾಕ್ಸ್ನಲ್ಲಿ ಸಿಗುವಂತಹ ಮಾಹಿತಿಯನ್ನು ಆಧರಿಸಿ ತನಿಖೆ ನಡೀತಾ ಇದೆ. ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಡಿಜಿಸಿಎ ಸಭೆ ಬಳಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಮಾತನಾಡಿ, ದುರಂತದ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಲಾಗಿದೆ. ಕೇಂದ್ರ ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ರಚಿಸಲಾಗಿದ್ದು, ತನಿಖೆಗೆ 3 ತಿಂಗಳ ಗಡುವು ನೀಡಲಾಗಿದೆ ಎಂದಿದ್ದಾರೆ. ಇನ್ನು ನಿನ್ನೆ ಸಂಜೆ ಬ್ಲಾಕ್ ಬಾಕ್ಸ್ನಲ್ಲಿ ಪತ್ತೆಯಾಗಿದೆ. ಬ್ಲಾಕ್ ಬಾಕ್ಸ್ ವಿಮಾನ ನಿಲ್ದಾಣದಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿದ್ದು, ಪೈಲಟ್ ಮೇ ಡೇ ಸಂದೇಶವನ್ನ ಕೊಟ್ಟಿರೋದು ರೆಕಾರ್ಡ್ ಆಗಿದೆ. ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳು ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದಾರೆ. ಜನರ ನೋವನ್ನ ನಾವು ಅರ್ಥ ಮಾಡಿಕೊಳ್ತೇವೆ ಎಂದಿದ್ದಾರೆ. And immediately we have constituted the committee also yesterday under the chairmanship of Home Secretary. And like our initial thought, we wanted to have experts in the committee from various sectors and not less than any joint secretary level. So accordingly, we have constituted the committee. We have circulated the order also of the high-level committee which is going to investigate this crash. So like I said, ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಪೈಲಟ್ ಸುಮಿತ್ ಮಾತನಾಡಿರುವ ಕೊನೆಯ ಆಡಿಯೋ ಪತ್ತೆಯಾಗಿದೆ. ಮೇಡೆ 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 ಅಂತ ಕೂಗಿರುವಂತಹ 5 ಸೆಕೆಂಡ್ ಆಡಿಯೋ ಲಭ್ಯವಾಗಿರುವಂಥದ್ದು. ವಿಮಾನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಸಹಾಯ ಮಾಡಿ ಅಂತ ಪೈಲಟ್ ಸುಮಿತ್ ಅಂಗಲಾಚಿದ್ದಾರೆ. ಇನ್ನು ತಾಂತ್ರಿಕ ದೋಷದಿಂದ ವಿಮಾನ ಪತನ ಆಗಿರೋ ಶಂಕೆ ಇದೆ. ಘಟನಾ ಸ್ಥಳದಲ್ಲಿ ಎಎಐಬಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಏರಿಕೆಯಾಗ್ತಾನೇ ಇದೆ. ಇದುವರೆಗೂ 274 ಮಂದಿ ಮೃತಪಟ್ಟಿದ್ದಾರೆ. ಇಲ್ಲಿವರೆಗೂ 230 ಶವಗಳು ಆಸ್ಪತ್ರೆಗೆ ರವಾನೆಯಾಗಿದ್ದು, 35ಕ್ಕೂ ಹೆಚ್ಚು ಮೃತದೇಹಗಳು ಸುಟ್ಟು ಕರಕಲಾಗಿವೆ. ಗುರುತು ಪತ್ತೆಯಾದ ಮೃತದೇಹಗಳನ್ನು ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗುತ್ತಿದೆ. ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. 9ಕ್ಕೂ ಹೆಚ್ಚು ತನಿಖಾ ಸಂಸ್ಥೆಗಳಿಂದ ದುರಂತದ ತನಿಖೆಯನ್ನ ಮಾಡಲಾಗ್ತಾ ಇದ್ದು, ದುರಂತಕ್ಕೀಡಾದ AI-171 ವಿಮಾನ ದುರಂತಕ್ಕೂ ಮುನ್ನ ವಿಮಾನದಲ್ಲಿದ್ದ ಸಿಬ್ಬಂದಿ, ಹಿಂದಿನ ಪೈಲಟ್ಗಳು ಹಾಗೂ ಸಿಬ್ಬಂದಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅಲ್ಲದೆ ದುರಂತಕ್ಕೀಡಾದ ವಿಮಾನ ಯಾವ ಪರಿಸ್ಥಿತಿಯಲ್ಲಿತ್ತು, AI-171 ವಿಮಾನದಲ್ಲಿ ತಾಂತ್ರಿಕ ದೋಷವಿತ್ತ, ತಾಂತ್ರಿಕ ದೋಷ ಇದ್ರೆ ಸಂಬಂಧಪಟ್ಟವರಿಗೆ ತಿಳಿಸಿದ್ರಾ ಎಂಬ ಬಗ್ಗೆ ತನಿಖೆ ಆಗ್ತಾ ಇದೆ. ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಗಗನಸಖಿಯ ಮೃತದೇಹ ಪತ್ತೆಯಾಗಿದೆ. ವಿಮಾನದ ಹಿಂಭಾಗದಲ್ಲಿ ಗಗನಸಖಿಯ ಮೃತದೇಹ ಸಿಕ್ಕಿದೆ. ಘಟನಾ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಪೊಲೀಸರು, ಸ್ವಯಂ ಸೇವಕರು, ವಿಧಿವಿಜ್ಞಾನ ತಜ್ಞರು ಸೇರಿದಂತೆ ಅನೇಕರು ಘಟನಾ ಸ್ಥಳದಲ್ಲಿ ಅವಶೇಷಗಳನ್ನು ತೆರವು ಮಾಡುತ್ತಿದ್ದಾರೆ. ವಿಮಾನ ದುರಂತದಲ್ಲಿ ಮಡಿದವರ ಡಿಎನ್ಎ ಟೆಸ್ಟ್ ಮಾಡಲಾಗ್ತಾ ಇದೆ. ಮೃತದೇಹವನ್ನ ಪತ್ತೆ ಹಚ್ಚೋಕೆ ಡಿಎನ್ಎ ಟೆಸ್ಟ್ ಮಾಡಲಾಗ್ತಿದೆ. ಮೃತರ ಕುಟುಂಬಸ್ಥರ ಡಿಎನ್ಎ ಕೂಡ ಸಂಗ್ರಹ ಮಾಡಲಾಗ್ತಿರುವಂಥದ್ದು. ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜಿನಲ್ಲಿ ಟೆಸ್ಟ್ ನಡೆಸಲಾಗ್ತಿದೆ. ಡಿಎನ್ಎ ಮಾದರಿಯಿಂದ ಮೃತರ ಗುರುತು ಪತ್ತೆ ಹಚ್ಚಲಾಗುತ್ತೆ. ಈವರೆಗೆ ಕೇವಲ 8 ಮಂದಿಯ ಮೃತದೇಹ ಮಾತ್ರ ಪತ್ತೆಯಾಗಿದೆ. ಮೃತರ ಗುರುತು ಪತ್ತೆಗೆ ವೈದ್ಯರು ಪರದಾಡ್ತಿದ್ದಾರೆ. ಇನ್ನು ಗುಜರಾತ್ನ ಗೃಹ ಸಚಿವ ಹರ್ಷ ಸಾಂಘವಿ ಡಿಎನ್ಎ ಪರೀಕ್ಷಾ ಪ್ರಕ್ರಿಯೆ ಪರಿಶೀಲನೆ ಮಾಡೋಕೆ ವಿಧಿವಿಜ್ಞಾನ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿದ್ರು. ವಿಮಾನ ಅಪಘಾತದಲ್ಲಿ ಮೃತಪಟ್ಟ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹ ಪತ್ತೆಯಾಗಿದೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಮೃತದೇಹದ ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಲಾಗಿದೆ. ಇನ್ನು ವಿಜಯ್ ರೂಪಾನಿ ನಿವಾಸಕ್ಕೆ ನಟಿ ಭವ್ಯ ಗಾಂಧಿ, ಬಿಜೆಪಿ ಸಂಸದ ಪರ್ಷೋತ್ತಮ್ ರೂಪಾಲಾ, ಸಚಿವ ಋಷಿಕೇಶ್ ಪಟೇಲ್, ಜಗದೀಶ್ ವಿಶ್ವಕರ್ಮ ಮತ್ತು ಇತರರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತವನ್ನ ವಿಡಿಯೋ ಮಾಡಿದ ಬಾಲಕ ಆರ್ಯನ್ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾನೆ. ನಮ್ಮೂರಲ್ಲಿ ಹತ್ತಿರದಿಂದ ವಿಮಾನ ಹಾರಾಡಲ್ಲ. ನಾನು ಅಹಮದಾಬಾದ್ಗೆ ಬಂದಿದ್ದೆ. ಸ್ನೇಹಿತರಿಗೆ ತೋರಿಸೋಕೆ ವಿಡಿಯೋ ಮಾಡಿದೆ. ವಿಮಾನ ಲ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಂಡೆ, ಆದ್ರೆ ಆ ವಿಮಾನ ಸ್ಫೋಟ ಆಗಿಬಿಡ್ತು. ಭಯ ಆಯ್ತು. ಅಕ್ಕ ಮತ್ತು ಅಪ್ಪನಿಗೆ ಹೇಳ್ದೆ ಅಂತ ಹೇಳಿದ್ದಾನೆ.
गांव में रहता हूँ इसलिए मेरे गांव से पास से विमान जाता नहीं है, इसलिए मेरे कभी देखा नहीं था, इसलिए पहली बार ही अहमदाबाद आया था और अहमदाबाद से पास से विमान जा रहा था तो मैंने लगा वीडियो उतार दूँ, मेरे दोस्त को दिखाऊंगा ऐसा करके वीडियो उतारा था। प्लेन ऐसे ऐसे करके जा रहा था और वहाँ मैं कर रहा था कि वहाँ एयरपोर्ट है तो लैंडिंग कर रहा है, ऐसा मैंने लगा वहाँ जाके ब्लास्ट हो गया। मैंने सोचा भी नहीं था। मैं गांव में रहता हूँ इसलिए। ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದ ಹಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ರು. ಸದ್ಯ ಈಗ ಆಸ್ಪತ್ರೆಯಿಂದ 11 ವಿದ್ಯಾರ್ಥಿಗಳು ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದಾರೆ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈಗ ದೇಶದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿದ ರೇಖಾ ಕ್ಷತ್ರಿಯ, ಮಧ್ಯಾಹ್ನ 1:15 ಸುಮಾರಿಗೆ ದೊಡ್ಡ ಶಬ್ದ ಕೇಳಿಸ್ತು. ಭೂಕಂಪದ ರೀತಿಯಲ್ಲಿ ನಮಗೆ ಭಾಸವಾಯಿತು. ಹೊರಗೆ ಹೋದಾಗ ವಿಮಾನ ಅಪಘಾತವಾಗಿದ್ದು ಗೊತ್ತಾಯಿತು. ಆಕಾಶದ ತುಂಬೆಲ್ಲ ದಟ್ಟ ಕಪ್ಪು ಹೊಗೆಯಿಂದ ಕೂಡಿತ್ತು ಅಂತ ಪ್ರತ್ಯಕ್ಷದರ್ಶಿ ಹೇಳಿದ್ರು. उसके आसपास ही एक तीखा सा आवाज़ आया, बहुत तेज़ आवाज़ आया. ऐसे तो हमें सुनने की आदत है, पर उस समय ऐसा था ना कि मानो कि बस कान के पर्दे फट जाए, ऐसे उस तरह की आवाज़ आ रही थी. और घर भी ऐसे मानो कि भूकंप आया वैसे घर पूरा हिल रहा है, खिड़कियाँ हिल रही है, दरवाजे हिल रहे, टेबल वेबल. हम खाने बैठे थे, वो टेबल भी ऐसे 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 वाइब्रेंट हो रहा था. और उसी के साथ बॉम्ब ब्लास्ट जैसे होता है ना, वैसे बहुत ज़ोरों की आवाज़ आए, मानो कि कान के पर्दे फट जाए, इतना तीखा तेज आवाज़ आया. फिर हम लोग बाहर चले गए, सब लोग अपना अपना गैस ऑफ करके बाहर निकल गए. कि बाहर जाके देखा फिर उसके बाद में कि यहाँ पर प्लेन क्रैश हुआ था. पूरे आकाश, पूरा मेघाणी नगर काले काले धुआंओं से भरा हुआ था. ಗುಜರಾತ್ ಪೊಲೀಸರು ಮೃತದೇಹಗಳ ವಿಲೇವಾರಿ ಕೆಲಸ ಮಾಡ್ತಿದ್ದಾರೆ. ಡಿಎನ್ಎ ಟೆಸ್ಟ್ ಬಳಿಕ ಗುರುತು ಪತ್ತೆಯಾಗ್ತಾ ಇದ್ದು ಸಂಬಂಧಿಕರ ಜೊತೆಗೆ ಮೃತರ ಹುಟ್ಟೂರುಗಳಿಗೆ ಶಿಫ್ಟ್ ಮಾಡುವ ಕೆಲಸ ಮಾಡಲಾಗ್ತಾ ಇದೆ. ಆಂಬ್ಯುಲೆನ್ಸ್ಗೆ ಎಸ್ಕಾರ್ಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸ್ಥಳೀಯವಾಗಿಯೂ ಕೂಡ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಈ ನಡುವೆ ತಲಾ 1 ಕೋಟಿ ಪರಿಹಾರ ಘೋಷಣೆ ಮಾಡಿದ ಟಾಟಾ ಸಂಸ್ಥೆ ಮಧ್ಯಂತರ ಪರಿಹಾರವಾಗಿ 25 ಲಕ್ಷ ರೂಪಾಯಿ ಹಣವನ್ನ ಕೂಡಲೇ ಬಿಡುಗಡೆ ಮಾಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರ ನೀಡುವುದಾಗಿ ಟಾಟಾ ಸಂಸ್ಥೆ ಅಧ್ಯಕ್ಷ ಚಂದ್ರಶೇಖರ್ ಘೋಷಣೆ ಮಾಡಿದ್ದರು. ವಿಮಾನ ದುರಂತದ ಹಿನ್ನೆಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಹಮದಾಬಾದ್ಗೆ ಭೇಟಿ ಕೊಟ್ಟಿದ್ದಾರೆ. ಖರ್ಗೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತೆರಳಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಬಳಿಕ ಘಟನಾ ಸ್ಥಳಕ್ಕೆ ತೆರಳಿದ್ರು. ವಿಮಾನ ದುರಂತ ಪ್ರಕರಣದ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಇಂಥದ್ದರಲ್ಲಾದರೂ ಕೂಡ ತಕ್ಷಣ ಸ್ಪಂದಿಸಿ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂದೆ ಈ ರೀತಿ ಆಗದಂತೆ ಸೂಕ್ತ ಕ್ರಮ ವಹಿಸಬೇಕು. ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಂತೆ ನಾವು ಸಹ ಎಲ್ಲಾ ರೀತಿಯ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಗಮನಿಸಲೇಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ತಕ್ಷಣ ನ್ಯಾಯಾಂಗ ತನಿಖೆ ಆಗಬೇಕು ಅಂಥೇಳಿ ತಮ್ಮ ಕರೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಇಂಥದ್ರಲ್ಲಾದ್ರೂ ತಕ್ಷಣ ಸ್ಪಂದಿಸಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು. ಈ ರೀತಿ ಘಟನೆಗಳು ಮರುಕಳಿಸಿದ ಹಾಗೆ ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ನಮ್ಮ ರಾಷ್ಟ್ರ ಸರ್ಕಾರ ಭಾಳ ಗಂಭೀರವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ತಕ್ಷಣ ನ್ಯಾಯಾಂಗ ತನಿಖೆ ಆಗಬೇಕು ಅಂಥೇಳಿ ತಮ್ಮ ಕರೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಇಂಥದ್ರಲ್ಲಾದ್ರೂ ತಕ್ಷಣ ಸ್ಪಂದಿಸಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು. ಈ ರೀತಿ ಘಟನೆಗಳು ಮರುಕಳಿಸಿದ ಹಾಗೆ ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ನಮ್ಮ ರಾಷ್ಟ್ರ ಸರ್ಕಾರ. ಸಿದ್ಧಗಂಗಾ ಸ್ವಾಮೀಜಿ ಅಹಮದಾಬಾದ್ ವಿಮಾನ ದುರಂತದ ಕೇಸ್ ಕುರಿತು ವಿಷಾದ ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣದಿಂದ ಈ ಘಟನೆ ನಡೆಯಿತೋ ಗೊತ್ತಿಲ್ಲ. ಇಂತಹ ದೊಡ್ಡ ದುರಂತ ಸಂಭವಿಸಿದ್ದು ನಿಜಕ್ಕೂ ದುರದೃಷ್ಟಕರ. ಮೃತರ ಕುಟುಂಬಸ್ಥರಿಗೆ ದುಃಖ ಭರಿಸುವಂತಹ ಶಕ್ತಿಯನ್ನ ಭಗವಂತ ಕರುಣಿಸಲಿ. ಮುಂದೆ ಇಂತಹ ಘಟನೆ ನಡೆಯದಿರಲಿ ಅಂತ ಹೇಳಿದ್ರು. ಉತ್ಸಾಹದಲ್ಲಿದ್ದರು.
ಆ ಉತ್ಸಾಹ ಕ್ಷಣದಲ್ಲೇ ಎಲ್ಲವೂ ಕೂಡ ಭಗ್ನವಾಗಿರುವಂಥದ್ದು. ಅದರ ಜೊತೆಗೆ ಆ ವಿಮಾನ ಬಿದ್ದಂತಹ ಸ್ಥಳದಲ್ಲಿ ಏನು ವಿದ್ಯಾರ್ಥಿ ನಿಲಯ, ಅಲ್ಲಿಯ MBBS ಕಾಲೇಜಿನ ವಿದ್ಯಾರ್ಥಿಗಳು ಊಟದ ಸಂದರ್ಭ ಅದು. ಎಲ್ಲರೂ ಸೇರಿದಂತಹ ಸಂದರ್ಭದಲ್ಲಿ ಅಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ 10 ಮಕ್ಕಳು ಕೂಡ ಜೀವವನ್ನು ತೆತ್ತಿದ್ದಾರೆ. 50-60 ಮಕ್ಕಳಿಗೆ ಇವತ್ತು ಗಾಯಗಳಾಗಿ ಅವರು ಕೂಡ ಆಸ್ಪತ್ರೆಗೆ ಸೇರಿರುವಂತಹದ್ದು ನಿಜಕ್ಕೂ ಕೂಡ. ಮಣಿಪುರದಲ್ಲಿ ಬೃಹತ್ ಮಟ್ಟದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹಲವಾರು ಪ್ರದೇಶಗಳಲ್ಲಿ ಸರ್ಚ್ ಆಪರೇಷನ್ ನಡೆಸಿದಾಗ ಭದ್ರತಾ ಪಡೆಗಳಿಗೆ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. 5 ಕಣಿವೆ ರಾಜ್ಯಗಳಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸಿದ್ವು. ಮಣಿಪುರ ಪೊಲೀಸರ ಜೊತೆಗೂಡಿ CAPF ಹಾಗೂ ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಬೃಹತ್ ಪ್ರಮಾಣದ ವೆಪನ್ಸ್ಗಳು ಪತ್ತೆಯಾಗಿವೆ. ಮಳೆಯ ಸುದ್ದಿಗಳನ್ನು ನೋಡೋಣ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ಗಜೇಂದ್ರಗಡದಲ್ಲಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಭಾರೀ ಮಳೆಗೆ ದ್ಯಾಮುಣಸಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಜಮೀನುಗಳು ಜಲಾವೃತವಾಗಿದೆ. ಇತ್ತ ಬೆಳಗಾವಿಯಲ್ಲೂ 1 ಗಂಟೆಗೂ ಹೆಚ್ಚು ಕಾಲ ಭಾರೀ ಮಳೆಯಾಯಿತು. ಬೆಳಗಾವಿ ನಗರ ಸೇರಿ ಹಲವು ಕಡೆಗಳಲ್ಲಿ ವರ್ಣ ಆರ್ಭಟಿಸಿದ್ದಾನೆ. ಬಿತ್ತನೆ ಮಾಡಿದ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಏಕಾಏಕಿ ಮಳೆಯಾಗಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಮಳೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಲವು ಮುಂಜಾಗ್ರತಾ ಕ್ರಮ ವಹಿಸಿದೆ. ಮಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಹಲವು ಪ್ರದೇಶಗಳು ಮುಳುಗಡೆಯ ಭೀತಿ ಎದುರಿಸ್ತಾ ಇದೆ. ಇನ್ನು ಪಂಪ್ವೆಲ್ ವೃತ್ತ ಮತ್ತೆ ಮುಳುಗಿದೆ. ಕಳೆದ 3 ಗಂಟೆಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಭಾರೀ ಮಳೆಯ ಆರ್ಭಟಕ್ಕೆ ಮಂಗಳೂರಿನ ಹಲವು ಪ್ರದೇಶ ಜಲಾವೃತವಾಗಿವೆ. ನಗರದ ಪಂಪ್ವೆಲ್, ಕಾರ್ ಸ್ಟ್ರೀಟ್ ಮತ್ತು ಕೋಡಿಯಾಲ್ ಬೈಲ್, ಭಗವತಿ ನಗರ, ಕೊಟ್ಟಾರ ಸೇರಿದಂತೆ ಅನೇಕ ಪ್ರದೇಶಗಳು ಮುಳುಗಡೆಯಾಗಿವೆ. ಮನೆ, ಅಂಗಡಿ ಮುಂಗಟ್ಟುಗಳಿಗೆ ಮಳೆ ನೀರು ನುಗ್ಗಿದೆ. ಚಿಕ್ಕಮಗಳೂರಲ್ಲಿ ಭಾರೀ ಮಳೆಯಿಂದ ಬಾಬಾ ಬುಡನ್ಗಿರಿಗೆ ತೆರಳುವ ಮಾರ್ಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಕವಿಕಲ್ ಗುಡ್ಡದ ಬಳಿ ರಸ್ತೆಯೇ ಮಣ್ಣು ಮತ್ತು ಬಂಡೆ ಕುಸಿದು ಬೀಳ್ತಾ ಇವೆ. ನಿತ್ಯ ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತವೆ. ಗುಡ್ಡ ಕುಸಿತದಿಂದ ಸವಾರರಲ್ಲಿ ಆತಂಕ ಮನೆ ಮಾಡಿದೆ. ಮಂಗಳೂರು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ. ಬೆಣ್ಣೆಹಳ್ಳ ಪ್ರವಾಹ ತಡೆಗೆ 1600 ಕೋಟಿ ರೂಪಾಯಿ ಯೋಜನೆ ಜಾರಿ ಮಾಡುವುದಾಗಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಸಚಿವರು DPAR ಸಹ ರೆಡಿಯಾಗಿದೆ. ಅದಕ್ಕೂ ಮುನ್ನ 200 ಕೋಟಿ ವೆಚ್ಚದಲ್ಲಿ ನವಲಗುಂದ ಭಾಗದಲ್ಲಿ ಹೂಳು ತೆಗೆಯಲಾಗುತ್ತೆ. ಪರ್ಯಾಯವಾಗಿ ತುಪ್ರಿ ಹಳ್ಳಿಯಲ್ಲೂ ಕೂಡ ಹೂಳೆತ್ತಲಾಗುತ್ತೆ. ಮಳೆ ಆರಂಭಗೊಂಡಿರೋದು ಸದ್ಯಕ್ಕೆ ಈ ಕಾರ್ಯ ನಡೆಯೋಕ್ಕಾಗಲ್ಲ. ಮಳೆಗಾಲ ಮುಗಿತಾ ಇದ್ದಂತೆಯೇ ಹೂಳೆತ್ತುವ ಕಾರ್ಯ ನಡೆಯುತ್ತೆ. ಮುಂದಿನ ಮಳೆಗಾಲದ ಒಳಗಾಗಿ ಹೂಳೆತ್ತುವ ಕಾರ್ಯ ಮುಗಿಯತ್ತೆ ಅಂತ ಹೇಳಿದ್ರು. ಕಂಪ್ಲೀಟ್ ನವಲಗುಂದ ಮತಕ್ಷೇತ್ರದಲ್ಲಿ ಇರತಕ್ಕಂಥ ಬೆಣ್ಣೆಹಳ್ಳ ಏನಿದೆ 140 ಕಿಲೋಮೀಟರ್ ಅಷ್ಟು ಸುಮಾರು 200 ಕೋಟಿ ವೆಚ್ಚದಲ್ಲಿ ಆಗಿದೆ. 60 ಕೋಟಿಗೆ ತುಪ್ರಿ ಹಳ್ಳ ಕೂಡ ತಗೊಂಡಿದ್ದಾರೆ. ಸೊ ಸುಮಾರು ಜನವರಿಯಲ್ಲಿ ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಇವೆರಡೂ ಕೆಲಸ ಪ್ರಾರಂಭ ಆದರೆ ಬಹುತೇಕ ಮುಂದೆ ಬರ್ತಕ್ಕಂಥ ಮಳೆಗಾಲದಲ್ಲಿ ನಮಗೆ ನವಲಗುಂದಿಗೆ ಈ ಥರ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಹೇಳಿಕೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದೇವಿ ಮನೆ ಘಟ್ಟದಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ. ಶಿರಸಿ ಕುಮಟ ಸಂಪರ್ಕಿಸುವಂತಹ ರಸ್ತೆ ಬಂದ್ ಆಗಿದೆ. ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ಜಿಲ್ಲಾಡಳಿತ ಸಂಚಾರಕ್ಕೂ ನಿರ್ಬಂಧ ಹೇರಿದೆ. ನಿರಂತರ ಗುಡ್ಡ ಕುಸಿತದಿಂದಾಗಿ ಜನ ಕಂಗಾಲಾಗಿದ್ದಾರೆ. ದೇವಿ ಮನೆ ಘಟ್ಟ ನಿನ್ನೆ ಆದಲ್ಲೇ ಮತ್ತೆ ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಭಾರತಮ್ಮ ಅನ್ನೋರು ಚಿಲ್ಲರೆ ಅಂಗಡಿಯಲ್ಲಿ ಚಾಕ್ಲೇಟ್ ಖರೀದಿಸಿದ್ರು. ಚಾಕ್ಲೇಟ್ ಅಗಿಯುವಾಗ ಮನುಷ್ಯನ ಹಲ್ಲು ಪತ್ತೆಯಾಗಿದೆ. ಕಂಪನಿ ಯಾವುದು ಅಂತ ಗೊತ್ತಿಲ್ಲ. ಡಿಸ್ಟ್ರಿಬ್ಯೂಟರ್ ಕೊಟ್ಟಿರುವಂತಹ ಚಾಕ್ಲೇಟ್ ಎನ್ನುತ್ತಿರುವಂತಹ ಚಿಲ್ಲರೆ ಅಂಗಡಿ ಮಾಲೀಕರು ಚಾಕ್ಲೇಟ್ನಲ್ಲಿ ಹಲ್ಲು ಕಂಡು ಜನ ಗಾಬರಿಯಾಗಿದ್ದಾರೆ.
ವಾಂತಿ ಭೇದಿಯಾಗಿ 20ರಿಂದ 30 ಜನ ಅಸ್ವಸ್ಥರಾಗಿರುವ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಭೂತಲದಿನ್ನಿ ಗ್ರಾಮದಲ್ಲಿ ನಡೆದಿದೆ. ಕಲುಷಿತ ನೀರು ಸೇವನೆಯಿಂದ ಈ ಘಟನೆ ನಡೆದಿದೆ ಅಂತ ಹೇಳಲಾಗಿದೆ. ವಾಂತಿ ಭೇದಿಯಿಂದ 20ರಿಂದ 30 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಳಿಕ ಮಾಹಿತಿ ತಿಳಿದು ಗ್ರಾಮದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಸಿಬ್ಬಂದಿ ಬೀಡು ಬಿಟ್ಟಿದೆ. ಟಿಎಚ್ಒ ಅಯ್ಯನಗೌಡ, ತಾಲೂಕು ಪಂಚಾಯತ್ ಎಡಿ ಅಮರಗುಂಡಪ್ಪ ಸೇರಿ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ತನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ಮಡಿನೂರು ಮನುನನ್ನ ನಟ ಧ್ರುವ ಸರ್ಜಾ ಕ್ಷಮಿಸಿದ್ದಾರೆ. ನನಗಿಂತ ಸೀನಿಯರ್ಸ್ಗಳಿಗೆ ಕ್ಷಮೆ ಕೋರು ಅಂತ ಸಲಹೆ ಕೊಟ್ಟಿದ್ದಾರೆ. ಮಡಿನೂರು ಮನು, ಶಿವಣ್ಣ, ದರ್ಶನ್ ಹಾಗೂ ಧ್ರುವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿತ್ತು. ಮಡಿನೂರು ಮನು ಮಾತಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಸತ್ಯ ಹೇಳಬೇಕು ಅಂದರೆ ನಮ್ಮ ತಾಯಿ ಅಣೆ, ನನ್ನ ಕರೆ ಮೇಲೆ ಅಣೆ, ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದ್ದಣ, ತಪ್ಪಂತೂ ನಾನು ಮಾಡೇ ಇಲ್ಲ. ಚಿಕ್ಕಮಗಳೂರಲ್ಲಿ ಕಾಡು ಪ್ರಾಣಿಗಳ ಉಪಟಳ ಮುಂದುವರೆದಿದೆ. ಕಳಸಾ ತಾಲೂಕಿನ ಮುಜೇಖಾನ್ ಬಳಿ ಜನನಿಬಿಡ ಪ್ರದೇಶದಲ್ಲಿ ಕಾಡುಕೋಣ ಕಾಣಿಸಿಕೊಂಡಿದೆ. ಕಾಡುಕೋಣ ಸ್ಥಳಾಂತರ ಮಾಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಐಪಿಎಲ್ನಲ್ಲಿ ಅವಕಾಶ ಕೊಡಿಸೋದಾಗಿ 23 ಲಕ್ಷ ರೂಪಾಯಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧ ಬೆಳಗಾವಿ ಜಿಲ್ಲೆಯ ಸೇಂಟ್ ಠಾಣೆ ಪೊಲೀಸರಿಂದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಮೇ 17ರಂದು ರಾಕೇಶ್ ಯಡ್ಯೂರೆ ಎಂಬ ಯುವ ಕ್ರಿಕೆಟಿಗನಿಗೆ ವಂಚನೆ ಮಾಡಿದ್ದಾರಂತೆ. ರಾಜಸ್ಥಾನ ತಂಡದಲ್ಲಿ ಅವಕಾಶ ಕೊಡಿಸೋದಾಗಿ ಹಂತ ಹಂತವಾಗಿ 23 ಲಕ್ಷಕ್ಕೂ ಅಧಿಕ ಹಣ ಆನ್ಲೈನ್ ಮೂಲಕ ವಂಚಿಸಿದ್ದಾರೆ. ಇಬ್ಬರನ್ನ ಹಿಂಡಲಗ ಜೈಲಿಗೆ ಕಳಿಸಲಾಗಿದೆ. ರಾಜಕೀಯ ಸುದ್ದಿಗಳನ್ನು ನೋಡೋಣ. ಯಾದಗಿರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ, ಎಲ್ಲ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು, ಕರ್ನಾಟಕ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಗುರಿ ಎಂದಿದ್ದಾರೆ. ಉದ್ಯೋಗದಲ್ಲಿ ಉತ್ತರ ಕರ್ನಾಟಕ ಭಾಗ ಹಿಂದೆ ಬಿದ್ದಿದೆ. ಅದರಿಂದ ಈ ಭಾಗಕ್ಕೆ ಆರೋಗ್ಯ ಆವಿಷ್ಕಾರ ಮತ್ತು ಕನ್ಯಾನ ಪಥ ಈ ಭಾಗಕ್ಕೆ ಕೊಟ್ಟಿದ್ದೇವೆ. 440 ಕೋಟಿ ವೆಚ್ಚದಲ್ಲಿ ಆರೋಗ್ಯ ಆವಿಷ್ಕಾರಕ್ಕೆ ಅಡಿಗಲ್ಲು ಹಾಕಲು ಬಂದಿದ್ದೇವೆ. ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ. ಶಿಕ್ಷಣ ಅಭಿವೃದ್ಧಿಪಡಿಸಲು ಶಿಕ್ಷಣ ಆವಿಷ್ಕಾರ ಯೋಜನೆ ಜಾರಿಗೆ ತರಲಾಗಿದೆ. ಆರೋಗ್ಯ ಹಿತವನ್ನ ಕಾಪಾಡಲು ಆವಿಷ್ಕಾರ ಕಾರ್ಯಕ್ರಮ ಜಾರಿಗೆ ತರಲಾಗಿದೆ ಎಂದಿದ್ದಾರೆ. ಇವತ್ತು 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತೆ ಬಂಜಾರ ಸಮಾಜದ ಭವನ, ಜಿಲ್ಲೆಯಲ್ಲಿ ಬಂಜಾರ ಭವನದ ಭವನ ಮತ್ತೆ ಕೊಲ್ಲೂರು ಮಲ್ಲಪ್ಪ ಸ್ಮಾರಕ ನಾನೇ ಅನೌನ್ಸ್ ಮಾಡಿದ್ದೆ, ಘೋಷಣೆ ಮಾಡಿದ್ದೆ ಹಿಂದೆ. ಕೊಲ್ಲೂರು ಮಲ್ಲಪ್ಪನವರ ಸ್ಮಾರಕ ಮಾಡಬೇಕು ಅಂತೇಳಿ ನಾನೇ ಅನೌನ್ಸ್ ಮಾಡಿದ್ದೆ. ಆದರೆ ಜಾಗ ಆರ್ಸಿಬಿ ವಿಜಯೋತ್ಸವ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲವನ್ನ ಕೆಡಿಸಿಬಿಟ್ರು ಅಂತ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವಂತಹ ಅವರು ಡಿಕೆಶಿ ವಿರುದ್ಧ ಕಿಡಿಕಾರಿದ್ರು. ಡಿಕೆಶಿ ಸಿಎಂ ಆಗಲಿ ಅಂತ ಅಂದ್ಕೊಂಡಿದ್ದೆ, ಆದರೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಎಲ್ಲವನ್ನ ಕೆಡಿಸಿಬಿಟ್ಟಿದ್ದಾರೆ. ಕಾಲ್ತುಳಿತ ಘಟನೆ ಬಗ್ಗೆ ಸಿಎಂ ನೀಡಿರುವ ಹೇಳಿಕೆಗಳು ವೈರುಧ್ಯದಿಂದ ಕೂಡಿದೆ. ಇವರ ತಪ್ಪು ಇಲ್ಲದಿದ್ರೆ ಗೋವಿಂದರಾಜು ಅವರು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಯಾಕೆ ತೆಗೆದ್ರು ಅಂತ ಹೇಳಬೇಕು ಅಂತ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಬಿವೈ ವಿಜೇಂದ್ರ, ರಾಜ್ಯದ ಸಿಎಂ ಡಿಸಿಎಂಗೆ ವಿವೇಚನದಿಂದ ನಿರ್ಧಾರ ಕೈಗೊಳ್ಳೋಕೆ ಬರ್ತಾ ಇಲ್ಲ. ಸಿಎಂ ಮತ್ತು ಡಿಸಿಎಂಗೆ ಪುಕ್ಕಟೆ ಪ್ರಚಾರಕ್ಕಾಗಿ ಇಂದು ಕಾಲ್ತುಳಿತದಲ್ಲಿ ಜನ ಬಲಿಯಾಗಿದ್ದಾರೆ ಅಂತ ಕಿಡಿಕಾರಿದರು. ಮರು ಜಾತಿ ಗಣತಿ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಎಂಎಲ್ಸಿ ವಿಶ್ವನಾಥ್, ಜಾತಿ ಗಣತಿ ಮಾಡಲು ಶಿಕ್ಷಕರು ಬೇಕು. ಈಗ ತಾನೇ ಶಾಲೆಗಳು ಆರಂಭವಾಗ್ತಿರೋದ್ರಿಂದ ಶಿಕ್ಷಕರು ಲಭ್ಯವಾಗಲ್ಲ. ಸಿದ್ದರಾಮಯ್ಯ ಅವರು ಹಾವಾಡಿಗನ ರೀತಿ ಈಗ ಮತ್ತೆ ಜಾತಿ ಗಣತಿ ಮಾಡಿಸುವುದಾಗಿ ಹೇಳ್ತಿದ್ದಾರೆ. ಮುಂದಿನ ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ. ಅದು ಹೇಗೆ ಜಾತಿ ಗಣತಿ ಮಾಡಿಸ್ತೀರಿ? ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ. 3 ತಿಂಗಳಲ್ಲಿ ಜಾತಿ ಗಣತಿ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ.
ಸಿಎಂ ಬದಲಾವಣೆ ಬಗ್ಗೆ ಎಚ್ ವಿಶ್ವನಾಥ್ ಹೇಳಿಕೆ ವಿಚಾರವಾಗಿ ಧಾರವಾಡದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ ಬಗ್ಗೆ ಮಾಹಿತಿ ಇಲ್ಲ. ಸಿಎಂ ಬದಲಾವಣೆ ಬಗ್ಗೆ ನಾವು ಯಾರು ಕೂಡ ಮಾತನಾಡೋದಿಲ್ಲ. ವಿಶ್ವನಾಥ್ ಏನು ಮಾತನಾಡ್ತಿದ್ದಾರೆ ಗೊತ್ತಿಲ್ಲ. ಅವರು ಮಾತನಾಡ್ತಿದ್ದಾದ್ರೆ ಅವರ ಬಗ್ಗೆ ಅವರ ಹೆಚ್ಚಿನ ಮಾಹಿತಿ ಇರಬೇಕು. ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಯಾರೂ ದೆಹಲಿಗೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಚಾರ ಸಂಕಿರಣ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಭಾರತ ಜಗತ್ತಿನಲ್ಲೇ ಪುರಾತನ ದೇಶವಾಗಿದೆ. ಬ್ರಿಟಿಷರು ಬರುವ ಮುನ್ನವೇ ಭಾರತ ದೇಶವಾಗಿತ್ತು. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋದವರು ರಾಮೇಶ್ವರಕ್ಕೆ ಹೋಗಬೇಕು ಎನ್ನುವ ಅಲಿಖಿತ ನಿಯಮ ಮನೆಯಲ್ಲಿ ಕೂಡ ಇದೆ. ಒಂದೇ ದೇಶದಲ್ಲಿರುವಂತಹ ಕಾರಣಕ್ಕಾಗಿಯೇ ಕಾಶಿಗೆ ಹೋದವರು ರಾಮೇಶ್ವರಕ್ಕೆ ಹೋಗ್ತಾ ಇದ್ರು. ಇನ್ನು ಒನ್ ನೇಷನ್ ಅಂದ ತಕ್ಷಣ ಸದ್ಯ ನಮ್ಮ ದೇಶದಲ್ಲಿ ಕೆಲವರಿಗೆ ತಲೆ ಕೆಟ್ಟು ಹೋಗ್ತಿದೆ. ಇನ್ನು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಗೂ ಕೂಡ ವಿರೋಧವನ್ನ ಮಾಡಿದ್ರು, ಅದು ಜಾರಿಯಾಗಿದೆ. ಒನ್ ನೇಷನ್ ಒನ್ ರ್ಯಾಂಕ್ ಮಾಡಿದ್ವಿ, ಒನ್ ನೇಷನ್ ಒನ್ ಗ್ರಿಡ್ ಮಾಡಿದ್ವಿ, ಅದೆಲ್ಲದಕ್ಕೂ ಕೂಡ ಹಲವರು ವಿರೋಧ ಮಾಡುತ್ತಲೇ ಬಂದಿದ್ದಾರೆ ಅಂತ ಟೀಕಿಸಿದ್ದಾರೆ. ಈಗ ವಿದೇಶಿ ಸುದ್ದಿಗಳನ್ನು ನೋಡೋಣ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇದೆ. ಇರಾನ್ನ ಪ್ರಮುಖ ಸೇನಾ ಸ್ಥಾನಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದ್ದು, ಇರಾನ್ನಲ್ಲೇ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಈ ನಡುವೆ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಇರಾನ್ ಯತ್ನಿಸ್ತಾ ಇದ್ದು, ಒಂದು ವೇಳೆ ಇರಾನ್ ದಾಳಿ ಮಾಡಿದ್ರೆ ತೆಹರಾನ್ ನಗರ ಹೊತ್ತು ಉರಿಯಲಿದೆ ಅಂತ ಹೇಳಿದ್ದಾರೆ. ಇಸ್ರೇಲ್ ದಾಳಿ ಹಿಂದೆ ಅಮೆರಿಕ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಕೈವಾಡ ಇರೋದಾಗಿ ಇರಾನ್ ಆರೋಪಿಸಿದೆ. ಇರಾನ್ನ ಪ್ರಮುಖ ನಾಯಕ ಈ ಬಗ್ಗೆ ಮಾತನಾಡಿದ್ದು, ಇಸ್ರೇಲ್ ದಾಳಿ ಹಿಂದೆ ಇರುವವರು ಈಸಿಯಾಗಿ ಎಸ್ಕೇಪ್ ಆಗಲು ಸಾಧ್ಯವಿಲ್ಲ, ಅತಿ ದೊಡ್ಡ ಅಪರಾಧ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ದುಬೈನಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಟೈಗರ್ ಟವರ್ಗೆ ಬೆಂಕಿ ಬಿದ್ದಿದ್ದು 4,000ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ. ಥೈಲ್ಯಾಂಡ್ನಲ್ಲಿ ಆನೆಯೊಂದು ರಸ್ತೆಯಲ್ಲಿ ಕಬ್ಬಿನ ಟ್ರಕ್ ತಡೆದು ಕಬ್ಬನ್ನ ಲೂಟಿ ಮಾಡಿದೆ. ವಾಹನ ಸವಾರರು ಮೊಬೈಲ್ನಲ್ಲಿ ಆನೆಯ ಕೃತ್ಯವನ್ನು ಸೆರೆ ಹಿಡಿದಿದ್ದಾರೆ.